ಸೊ ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಒಂದು ಕಾರ್ ಬೈ ಮಾಡಿದ್ದೀವಿ ಗಾಯ್ಸ್, ಟಾಟಾ ನೆಕ್ಸಾನ್ ಅಂತ. ಸೊ ಟಾಟಾ ನೆಕ್ಸಾನ್ ಸ್ಮಾರ್ಟ್ ಪ್ಲಸ್ ತೋರಿಸ್ತೀನಿ ಬನ್ನಿ. ಸಕ್ಕದಾಗಿದೆ ಕಾರ್ ಮಾತ್ರ. ಅದರಲ್ಲೂ ನನಗೆ ನಮ್ಮ ಅಪ್ಪನಿಗೆ ಇಷ್ಟ ಆಗಿರೋಂಥ ಫೇವ್ರೇಟ್ ಕಲರು. ಸೊ ನನಗೆ ವೈಟ್ ಇಷ್ಟ, ನಮ್ಮ ಅಪ್ಪನಿಗೆ ರೆಡ್ ಕಲರ್ ಇಷ್ಟ ಅಂತ ಈ ಕಾರ್ ಬೈ ಮಾಡಿದ್ವಿ. ಸೊ ಇದರಲ್ಲಿ ನಿಮಗೆ ಒಂದು ಡೌಟ್ ಬರುತ್ತೆ, ಏನಂದರೆ ವೈಟ್ ಕಲರು ಮೇಲೆ ಹೆಂಗೆ ಬ್ಲ್ಯಾಕ್ ಕಲರ್ ಇದೆ ಅಂತ ಕೇಳ್ತೀರಾ. ಸೊ ಅದು ನಾವು ಎಕ್ಸ್ಟ್ರಾ ದುಡ್ಡು ಕೊಟ್ಟು ನಾವು ಮಾಡಿಸ್ಕೊಂಡಿರೋದು. ಸೊ ಇದು ನಿಮಗೆ ವೈಟ್ ಬರುತ್ತೆ ಕಾರ್ ಬೈ ಮಾಡೋಕ್ಕಾದ್ರೆ, ಬ್ಲ್ಯಾಕ್ ಬರಲ್ಲ. ನಾವು ಇದನ್ನ ಎಕ್ಸ್ಟ್ರಾ ಕಾಸು ಕೊಟ್ಟು ಪೇಂಟ್ ಮಾಡಿಸ್ಕೊಂಡಿದ್ದೀವಿ. ಸೊ ಇದು 2024 ಮಾಡಲು ಗೈಸ್, 25 ಮಾಡಲಲ್ಲ, 24 ಮಾಡಲು. ಹಂಗೆ ನಾವು ತೊಗೊಂಡಿದ್ದು ಜಾನ್ 15ಗೆ ತೊಗೊಂಡಿದ್ದು. ಡಿಸೆಂಬರ್ 29, 2024ಗೆ ಬುಕ್ ಮಾಡಿದ್ವಿ. ಬಟ್ ಜಾನ್ 1ಗೆ ತೊಗೊಬೇಕಾಗಿತ್ತು ನಮ್ಮ ಅಪ್ಪನ ಬರ್ತಡೆಗೆ. ಆದರೆ ತೊಗೊಳಕ್ಕಾಗಿಲ್ಲ, ಬೇರೆ ಏನೋ ಕಾರಣದಿಂದ 15 ಡೇಸು ಲೇಟ್ ಮಾಡಿ ಗಾಡಿ ತೊಗೊಂಡ್ವಿ. ಸೊ ಬನ್ನಿ ಕ್ವಿಕ್ಕಾಗಿ ರಿವ್ಯೂ ಮಾಡೋಣ, ಏನೇನಿದೆ ಎಲ್ಲ ತಿಳಿಸ್ಕೊಡ್ತೀನಿ ಬನ್ನಿ. Seen a lot of change, been through a lot of pain. Some things are not the same as they were a year ago, but all will be okay. I move on each and every day. The past is where it stays, way back a year ago. I've changed for the better. ಸೊ ಗೈಸ್, ಟಾಟಾ ನೆಕ್ಸಾನ್ ಕೀ. ಸೊ ಇದು ನಿಮಗೆ ಹಿಂಗೆ ಬರಲ್ಲ, ಇದು ನಾವು ಕೇಸ್ ಹಾಕ್ಸಿರೋದು. ಸೊ ನಿಮಗೆ ಈ ಥರ ಕೀ ಓಪನ್ ಮಾಡೋಕೆ ಒಂದು ಕೀ ಸಿಗುತ್ತೆ, ಲಾಕ್ ಓಪನ್ ಮಾಡಿದ್ರೆ ಕೀ ಸಿಗುತ್ತೆ ನಿಮಗೆ. ಆ್ಯಂಡ್ ಇದರಲ್ಲಿ 3 ಬಟನ್ ಸಿಕ್ಕೊಟ್ಟಿರ್ತಾರೆ, ಒಂದು ಲಾಕು, ಒಂದು ಅನ್ಲಾಕು, ಆ್ಯಂಡ್ ನಿಮಗೆ ಇನ್ನೊಂದು ಬಟನ್ ಕೊಟ್ಟಿರ್ತಾರೆ. ಇದು 2 ಥರ ವರ್ಕ್ ಆಗುತ್ತೆ ನಿಮಗೆ. ಒಂದು DLR ಲೈಟ್ಸು ಆ್ಯಂಡ್ ಪಾರ್ಕಿಂಗ್ ಲೈಟ್ಸ್ ಎರಡೂ ಆನ್ ಆಗುತ್ತೆ. ನೋಡ್ಬೋದು ನೀವು ಕಾರಲ್ಲಿ ಡಿಫ್ರೆನ್ಸ್ ನೋಡಿ, ಗೊತ್ತಾಗುತ್ತೆ ನಿಮಗೆ. ಈ ಥರ ಆನ್ ಆಗುತ್ತೆ ಗೈಸ್. ಇನ್ನೊಂದು ನಿಮಗೆ ಡಿಕ್ಕಿ ಓಪನ್ ಮಾಡಕ್ಕೆ ಕೊಟ್ಟಿರ್ತಾರೆ ಕೀ, ಬೇಕಾದ್ರೆ ನೋಡಿ. ಸೊ ಡಿಕ್ಕಿ ಓಪನ್ ಆಯಿತು, ಓಪನ್ ಮಾಡೋಣ, ನೋಡೋಣ ಬನ್ನಿ. ನೋಡಿ ಗೈಸ್, ಒಂದು ನಿಮಗೆ ಡಿಕ್ಕಿ ಓಪನ್ ಮಾಡೋಕ್ಕೆ ಸಿಗುತ್ತೆ. ಆ್ಯಂಡ್ ಹಂಗೆ ನಿಮಗೆ ಇಂಡಿಕೇಟರ್ ಸಿಗುತ್ತೆ ಎರಡು ಕಡೆನೂ. ಹಾಗೆ ಇದು DLR ಆಗೂ ವರ್ಕ್ ಆಗುತ್ತೆ ನಿಮಗೆ. ಸೊ ಗೈಸ್, ಹಂಗೆ ನಿಮಗೆ ಸೈಡ್ ಪ್ರೊಫೈಲ್ ನೋಡಬೇಕಾದ್ರೆ 16 ಇಂಚು ಸ್ಟೀಲ್ ರಿಮ್ಸ್ ಕೊಡ್ತಾರೆ ಕಂಪನಿ ಕಡೆಯಿಂದ. ಹಂಗೆ ಇದನ್ನು ನಾವು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಹಾಕ್ಸ್ಕೊಂಡಿರೋದು ಈ ಮ್ಯಾಗ್ವೀಲು. ಸೊ ನಿಮಗೆ ಕಂಪನಿ ಕಡೆಯಿಂದ ಕೊಟ್ಟರೆ ಈ ಥರ ಇರಲ್ಲ, ಇದನ್ನು ಎಕ್ಸ್ಟ್ರಾ ಹಾಕ್ಸ್ಕೊಂಡಿರೋದು. ಹಂಗೆ ನಿಮಗೆ ಮುಂದೆಗಡೆ ಡಿಸ್ಕ್ ಬ್ರೇಕ್ ಸಿಗುತ್ತೆ, ಹಿಂದೆಗಡೆ ಡ್ರಮ್ ಬ್ರೇಕ್ಸ್ ಕೊಟ್ಟಿರ್ತಾರೆ. ಹಂಗೆ ಹಿಂಗೆ ಇಂಡಿಕೇಟರ್ ಹಾಕಿದಾಗ ಇಲ್ಲಿ ಮತ್ತು ಮಿರರಲ್ಲೂ ಕೂಡ ನಿಮಗೆ ಇಂಡಿಕೇಟರ್ ವರ್ಕ್ ಆಗುತ್ತೆ. ಸೊ ಬನ್ನಿ ಗೈಸ್, ಇದನ್ನು ಸ್ಟೇರಿಂಗ್ ಅಂತಾರೆ, ನಿಮ್ಗೆ ಸ್ಟೇರಿಂಗ್ ಅಂತಾರೆ ಗೈಸ್. ಸೊ ಇದು ಗೇರ್ ಲಿವರು. ಸೊ ಇದು ನನಗೆ ಏನಂತ ಗೊತ್ತಿಲ್ಲ ಗೈಸ್, ಗೊತ್ತಿದ್ರೆ ಹೇಳಿ, ಗಾಡಿ ಮುಂದೆ ಹೋಯ್ತು ಗೈಸ್. ಗೈಸ್ ಜಾಕ್ಸ್ ಅಪಾರ್ಟ್, ಆವಾಗಲೇ ತೊಗೊಂಡೋಗಿ ಕಾರ್ ಗುದ್ಬಿಡ್ತಾ ಇದ್ವಿ ಇವನಿಂದ. ಇದೇನಂತ ಗೊತ್ತಿರಲಿಲ್ಲ. ಸೊ ಎಳೆದ್ಬಿಟ್ಟು ತೊಗೊಂಡೋಗಿ ಗುದ್ತಾ ಇದ್ವಿ, ಗೊತ್ತು ಗೈಸ್, ಆದರೂ ಸುಮ್ಮನೆ ಡ್ರಾಮಾ ಮಾಡ್ತಾ ಇದ್ದೀವಿ. ಸೊ ಬನ್ನಿ ಕಾರ್ ರಿವ್ಯೂ ಮಾಡೋಣ. ಸೊ ಗೈಸ್, ನಿಮಗೆ ಕೀ ಆನ್ ಮಾಡ್ತಾ ಇದ್ದಂಗೆ ಟಾಟಾ ಲೋಗೋಗೆ ಬರುತ್ತೆ. ಸೊ ಮೊದಲು ಹಿಂಗಿರುತ್ತೆ, ಆಫ್ ಆಗಿರುತ್ತೆ. ಸೊ ಆದರೂ ನಿಮಗೆ ಲೈಟಾಗಿ ಕಾಣಿಸುತ್ತೆ. ಸೊ ಆನ್ ಮಾಡಿದ ತಕ್ಷಣ ಟಾಟಾ ಲೋಗೋ ಕಾಣೋದು ನಿಮಗೆ. ಆ್ಯಂಡ್ ಇದೆಲ್ಲ ಹೇಳ್ಕೊಂಡು ಕೂತ್ಕೊಂಡ್ರೆ ನೀವು ಮನೆಗೆ ಹೊಡೋಯ್ತೀರ ಗಾಯ್ಸ್. ಸೊ ಬೋರ್ ಹೊಡೋಕ್ಕೆ ನಂಗೆ ಇಷ್ಟ ಇಲ್ಲ. ಸೊ ಗಾಯ್ಸ್, ಕಾರ್ ತೊಗೊಂಡಿದ್ದೀವಿ, ಒಂದು ರಿವ್ಯೂ ಮಾಡ್ಬೇಕಂತ ಏನೋ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ ಅಂತ ನೀವು ನೋಡ್ತಾ ಇದ್ದೀರಾ. ಸೊ ಗಾಯ್ಸ್, ಹಂಗೆ ನಿಮಗೆ ಆಮೇಲೆ ಇಲ್ಲೊಂದು ಮಿರರ್ ಸಿಗುತ್ತೆ, ಅಡ್ಜಸ್ಟ್ ಮಿರರ್ ಸಿಗುತ್ತೆ. ಆ್ಯಂಡ್ ನಿಮಗೆ ಇಲ್ಲಿ ಸನ್ರೂಫ್ ಸಿಗುತ್ತೆ ನೋಡಿ, ಬೇಕಾದ್ರೆ ಓಪನ್ ಮಾಡೋದು, ಸನ್ರೂಫ್ ನೋಡ್ಬೋದು. ಬೇಕಾದ್ರೆ ನಿಮಗೆ ಎದ್ದು ನಿಂತ್ಕೊಂಡು ಊರೇ ನೋಡ್ಬೋದು ನೋಡಿ. ಹಂಗೆ ನಿಮಗೆ ಈ ಕಾರಲ್ಲಿ ಸೊ ಇದೆಲ್ಲ ನಾವು ಎಕ್ಸ್ಟರ್ನಲ್ ಹಾಕ್ಸ್ಕೊಂಡಿರೋದು. ಔಟ್ಸೈಡು ಏರ್ ಬ್ಯಾಗ್ ಕೊಟ್ಟಿದ್ದಾರೆ. ಇದು ಏರ್ ಬ್ಯಾಗ್ ಅಲ್ಲ ಗೈಸ್, ಸಾರಿ, ಇದು ಏರ್ ಬ್ಯಾಗ್ ಅಲ್ಲ. ಸೊ ಇದು ಏರ್ ಬ್ಯಾಗ್ ಅಲ್ಲ. ಸೊ 6 ಏರ್ ಬ್ಯಾಗ್ ಕೊಟ್ಟಿದ್ದಾರೆ ಗೈಸ್. ಇಲ್ಲಿ 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 ಹಿಂದೆಗಡೆ 6 ಏರ್ ಬ್ಯಾಗ್ ಕೊಟ್ಟಿದ್ದಾರೆ. ಆ್ಯಂಡ್ ನಿಮಗೆ ಹಂಗೆ ಇಲ್ಲೇನೋ ಛತ್ರಿ ಇಟ್ಕೊಬೋದು ಅಂತ ಕೊಟ್ಟಿದ್ದಾರೆ ಗೈಸ್. ಇದರೆಲ್ಲ ಛತ್ರಿ ಇಡೋಕ್ಕಾಗಲ್ಲ ನಿಮಗೆ, ತುಂಬ ಕಾಂಪ್ಯಾಕ್ಟ್ ಆಗಿರೋ ಛತ್ರಿ ಇಡ್ಬೋದು ಅಷ್ಟೇ, ಇಲ್ಲೆಲ್ಲ ಛತ್ರಿ ಇಡೋಕ್ಕಾಗಲ್ಲ. ಸೊ ಇಲ್ಲಿ ನಿಮಗೆ ಬಾಟಲ್ ಇಡ್ಬೋದು, ಒಂದು 2 ಲೀಟರ್ ಬಾಟ್ಲುವರೆಗೂ ಇಡ್ಬೋದು. ನಾವು ಇಟ್ಟಿದ್ದೀನಿ, ಹಿಂದೆಗಡೆ ತೋರಿಸ್ತೀವಿ ನಿಮಗೆ. ಆ್ಯಂಡ್ ಇದೆಲ್ಲ 4 ಮಿರರ್ ನೋಡಿ, ಬೇಕಾರೆ 4 ಮಿರರ್ ಇಳಿಸ್ಬೋದು, ಬೇಕಾದ್ರೆ ಎತ್ಬೋದು. ಸೊ ಡೋರ್
ಕ್ಲೋಸ್ ಮಾಡ್ಕೊಬೋದು, ನೋಡ್ಕೊಳ್ಳಿ. ಸೊ ಗೈಸ್ ಹಂಗೆ ನಿಮಗೆ ಮೇಯ್ನಾಗಿ ಕಾರಲ್ಲಿ ಏನೇನು ಕೊಟ್ಟಿದ್ದಾರೆ ಅಂದರೆ 4 ಡೋರ್ ಕೊಟ್ಟಿದ್ದಾರೆ ಗೈಸ್, 4 ಡೋರ್ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಇದೇ ಮೇಯ್ನ್ ಕಾರಲ್ಲಿ, ಇದಿಲ್ಲ ಅಂದರೆ ನಾವು ಕಾರಲ್ಲಿ ಇರಲ್ಲ. ಆ್ಯಂಡ್ ನಿಮ್ಗೆ ಹಂಗೆ ಏನಿದು ಅದನ್ನ ಡಿಕ್ಕಿ ಅಂತಾರೆ, ಡಿಕ್ಕಿ, ಸರಿ ಗೈಸ್ ಡಿಕ್ಕಿ ಅಂತಾರೆ ಇದನ್ನ. ಸೊ ಓಪನ್ ಮಾಡ್ಬೇಕು ಗೈಸ್, ಓಪನೇ ಮಾಡಿಲ್ಲ, ಕೀ ಒಳಗಡೆ ಇಕ್ಕಿದ್ದೀನಿ, ತಗೊಂಬರ್ತೀನಿ. ಸೊ ಗೈಸ್ ನಿಮ್ಗೆ ಹಂಗೆ ಕೀಯಲ್ಲಿ ಡಿಕ್ಕಿ ಓಪನ್ ಮಾಡ್ಬೋದು. ಡಿಕ್ಕಿ ಓಪನ್ ಮಾಡಿ ನಿಮಗೆ ಸ್ಪೆಷಲ್ ಥಿಂಗ್ ಒಂದು ಹೇಳ್ತೀನಿ ಗೈಸ್, ತೋರಿಸ್ತೀನಿ ಇದು, ಬನ್ನಿ ಗೈಸ್ ತೋರಿಸ್ತೀನಿ. ಸೊ ಇದು ಅಡ್ಜಸ್ಟ್ಮೆಂಟು ನಮ್ಮ ಹುಡುಗ ಇದಾಕ್ಬಿಟ್ಟಿದ್ದಾನೆ. ಸೊ ಇದನ್ನು ರಿಮೂವ್ ಮಾಡಿದ್ರೆ ಇದ್ರೊಳಗಡೆ ಏನಂದರೆ ಒಬ್ಬ ಮನುಷ್ಯ ಆರಾಮಾಗಿ ಕುತ್ಕೊಬೋದು ಗೈಸ್, ಅಷ್ಟು ಸ್ಪೇಸ್ ಇದೆ. ಬೇಕಾದ್ರೆ ನಿಮಗೆ ಕುತ್ಕೊಂಡು ತೋರಿಸ್ತೀನಿ. ಸೊ ಕೀ ಹಿಡ್ಕೊಳಪ್ಪ, ನಮ್ಮನ್ನೇ ಲಾಕ್ ಮಾಡೋ ಏನಾದ್ರು ತುರ್ಕಿ ಇಕ್ಬಿಟ್ಟಿಯಾ. ಸೊ ತೋರಿಸ್ತೀನಿ ಬನ್ನಿ ಗೈಸ್, ಒಬ್ಬ ಮನುಷ್ಯ ಆರಾಮಾಗಿ ಕುತ್ಕೊಬೋದು. ಎಲ್ಲರೂ ಟ್ರಾವೆಲ್ ಹೋಗ್ತಾ ಇದ್ದೀರಾ ಅಂದರೆ ಚಿಕ್ಕ ಹುಡುಗ ಎಲ್ಲರೂ ಏಯ್ ನೋಡ್ಕೊಳ್ಳಿ ಗೈಸ್, ಇಲ್ಲೇ ಡೋರ್ ಇದೆ, ನೋಡ್ಕೊಳ್ಳಿ. ಸೊ ನಿಮ್ಗೆ ಹಂಗೆ ಎಲ್ಲ ಕಡೆ ಸ್ಪೀಕರ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಸ್ಪೀಕರ್ಗಳು ಕೊಟ್ಟಿದ್ದಾರೆ, ಆರಾಮಾಗಿ ಕೇಳ್ಕೊಂಡು ಹೋಗ್ಬೋದು. ಆ್ಯಂಡ್ ಹಂಗೆ ನಿಮಗೆ ಇಲ್ಲಿ ಡಾಕ್ಯುಮೆಂಟ್ಸ್ ಇಡೋಕ್ಕೆ ಗೂಡ್ಸ್ ಬಿಟ್ಟು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಹಂಗೆ ನಿಮಗೆ ಮೇಯ್ನ್ ಈ ಕಾರಲ್ಲಿ ಇಷ್ಟ ಆಗಿದ್ದು ನನಗೆ, ಬನ್ನಿ ಗೈಸ್, ಇಲ್ಲಿ ಡಿಕ್ಕಿ ಮೇಲ್ಗಡೆ ಒಂದು ನಿಮಗೆ ಲೋಗೋವನ್ನು ಕೊಟ್ಟಿದ್ದಾರೆ ಟೈಗರ್ದು. ಸೊ ನೋಡಿ, ಟೈಗರ್ದೊಂದು ಲೋಗೋ ಕೊಟ್ಟವ್ರೆ. ಇದನ್ನು ಸ್ವಲ್ಪ ಹೈಲೈಟ್ ಮಾಡಿ ಬೇರೆ ಕಲರಲ್ಲಿ ಏನಾದ್ರು ಕೊಟ್ಟಿದ್ರೆ ಚೆನ್ನಾಗಿರ್ತಾಯಿತ್ತು, ಆದರೆ ಅವ್ರು ಟ್ರಾನ್ಸ್ಪರೆಂಟ್ ಮಾಡಿ ಔಟ್ಲೈನಲ್ಲಿ ಕೊಟ್ಟಿದ್ದಾರೆ, ಅದೇ ನನಗೆ ಇಷ್ಟ ಆಗಿಲ್ಲ. ಆ್ಯಂಡ್ ಹಂಗೆ ನಿಮಗೆ ಈ ಕಾರಲ್ಲಿ ಗೈಸ್ ಇದೆಲ್ಲ ನಿಮಗೆ ನಾವು ಎಕ್ಸ್ಟ್ರಾ ಹಾಕ್ಸ್ಕೊಂಡಿರೋದು, ಇದೆಲ್ಲ ನಿಮಗೆ ಬರೋಲ್ಲ ಕಂಪನಿ ಕಡೆಯಿಂದ. ಆಮೇಲೆ ಯಾಕಪ್ಪ ಕೊಟ್ಟಿಲ್ಲ, ನಿಮಗೆ ಮಾತ್ರ ಫ್ರೀಯಾಗಿ ಕೊಟ್ಟಿದ್ದಾರೆ ಅಂತೆಲ್ಲ ಕೇಳ್ಬಿಟ್ಟಿರ ಅವ್ರ ಹತ್ರ ಹೋಗಿ. ಸೊ ಹಂಗೆ ನಿಮಗೆ ಇದ್ರ ಬಗ್ಗೆ ಹೇಳ್ತೀನಿ ಬನ್ನಿ ಗೈಸ್. ಇದೆಲ್ಲ ನಿಮ್ಗೆ ಹಂಗೆ ವಿಡಿಯೋದಲ್ಲಿ ತೋರಿಸ್ಬೇಕು ಹಾಕಿ, ಸುಮ್ಮನೆ ಸ್ಪೆಸಿಫಿಕೇಶನ್ ಹೇಳಿದ್ರೆ ನಿಮ್ಗೆ ಇಷ್ಟ ಆಗಲ್ಲ. ಕೀ ಕೊಡಪ್ಪ ರಾಜಾ, ಕೀ ಕೊಡು. ನೋಡಿ ಗೈಸ್, ನೋಡಿ, ಮುಂದೆ ತೋರ್ಸಪ್ಪ, ನನ್ನನ್ನು ತೋರಿಸಿದ್ರೆ ಎಲ್ಲೇನು ತೋರಿಸ್ಬೇಕು ಅನ್ನೋದೇ ಗೊತ್ತಾಗಲ್ಲ ಜನಕ್ಕೆ. ನೋಡ್ಕೊಳ್ಳಿ ಗೈಸ್, ನೋಡಿದ್ರಲ್ಲ, ಇದನ್ನೆಲ್ಲ ಮನೇಲಿ ನಿಮ್ಮ ಮಕ್ಕಳಿಗೆ ತೋರಿಸಿ, ಅವರು ಒಳಗಡೆ ಇರೋ ವಾಟರ್ ಎಲ್ಲ ಖಾಲಿ ಮಾಡೋರ್ಗು ಆಟ ಆಡ್ಕೊಂಡು ಕುತ್ಕೊಂತಾರೆ, ತೋರಿಸ್ಬೇಡಿ ಅವ್ರಿಗೆಲ್ಲ. ಸೊ ಅದನ್ನ ವೈಪರ್ ಅಂತ ಕರೀತಾರೆ ಗೈಸ್, ನನಗೆ ಗೊತ್ತಿರಲಿಲ್ಲ, ಇವ್ನು ಹೇಳ್ಕೊಡ್ತಾವ ನನಗೇನೋ. ನೋಡಿ ನೋಡ್ಕೊಳ್ಳಿ. ಆ್ಯಂಡ್ ನಿಮಗೆ ಇಲ್ಲಿ ನಿಮಗೆ ಪೆಟ್ರೋಲ್ ಓಪನ್ ಮಾಡೋ ಕೀ ಕೊಟ್ಟಿದ್ದಾರೆ, ಬನ್ನಿ ತೋರಿಸ್ತೀನಿ. ಓಪನ್ ಆಗಲ್ಲ ಬಾಗ್ರು, ಓಪನ್ ಆಗಲ್ಲ ಬಾ, ಅದು ಇಲ್ಲಿ ಇಟ್ಕೊಂಡು ಇನ್ನೊಬ್ಬ ಓಪನ್ ಮಾಡೋಕೆ ಬಾ, ಓಪನ್ ಮಾಡೋಕ್ಕಾಗಲ್ಲ. ನೋಡಿ ಗೈಸ್, ಇಲ್ಲಿ ಕೊಟ್ಟಿದ್ದಾರೆ ಕೀ. ಹಂಗೆ ನಿಮಗೆ ಡಿಕ್ಕಿ ಓಪನ್ ಮಾಡೋ ಒಂದು ಸ್ಲಾಟ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನಡಿ ಡಿಕ್ಕಿ ಓಪನ್ ಮಾಡಿ, ಬಾನೆಟ್ ಅಂತಾರೆ, ಹೆವಿ ವೆಯ್ಟ್ ಇದೆ, ಯಾರಾದ್ರೂ ಚಿಕ್ಕ ಹುಡುಗರು ಎತ್ಕಿಟ್ಬಿಟ್ಟಿರ ಆಮೇಲೆ. ಸೊ ಇಲ್ಲಿ ನಿಮಗೆ ಬಾನೆಟ್ ತೆಗಿಯೋಂಥ ಒಂದು ಕೀ ಕೊಟ್ಟಿದ್ದಾರೆ. ಇಲ್ಲಿಗೆ ಇಡಬೇಕು, ಇಲ್ಲಿಗೆನಾ? ಓಕೆ, ಇಲ್ಲಿಗೆ. ಗೈಸ್ ಇದ್ರ ಬಗ್ಗೆ ನನಗೇನು ಸ್ಪೆಸಿಫಿಕೇಶನ್ ಗೊತ್ತಿಲ್ಲ, ಬೇಕಾದರೆ ವಿಡಿಯೋದಲ್ಲಿ ನಿಮಗೆ ಟ್ಯಾಗ್ ಮಾಡ್ತೀನಿ. ಸ್ಪೆಸಿಫಿಕೇಶನ್ ಎಲ್ಲ ನೋಡ್ಕೊಂಡು ಕಾರ್ ತೊಗೊಳ್ಳೋರು ಕಾರ್ ತೊಗೊಳ್ಳಿ. ನನಗೆ ನಾವೇನೇನೆಲ್ಲ ಎಕ್ಸ್ಟ್ರಾ ಪಾರ್ಟ್ಸ್ ಹಾಕ್ಸ್ಕೊಂಡ್ವಿ ಅಂತ ತೋರಿಸ್ತೀನಿ ಬನ್ನಿ. ನಿಮಗೆ ಮ್ಯಾಗ್ವೀಲ್ಸ್ ನೋಡಿ, 4 ಕಡೆನೂ 4 ನಿಮಗೆ ಮ್ಯಾಗ್ವೀಲ್ಸ್ ಹಾಕ್ಸ್ಕೊಂಡಿದ್ದೀವಿ ಒಂದು. ಆಮೇಲೆ 360 ಡಿಗ್ರಿ ಕ್ಯಾಮ್ರಾ ನಾವು ಔಟ್ಸೈಡಿಂದ ಹಾಕ್ಸ್ಕೊಂಡಿರೋದು. ಸೊ ಕಂಪನಿ ಕಡೆಯಿಂದ ನಾವು ಇದು ಮಿಡ್ ವೇರಿಯಂಟ್ ಆಗಿರೋದ್ರಿಂದ ನಮಗೆ ಬರಲ್ಲ. ಆ್ಯಂಡ್ ನಿಮ್ಗೆ ಹಂಗೆ ನೋಡಿ ಗೈಸ್, ನಿಮ್ಗೇನಾದ್ರು ಮಳೆ ಬಂತು ಅಂದರೆ ನಿಮಗೆ ಇದು ಪ್ರೊಟೆಕ್ಟ್ ಮಾಡುತ್ತೆ, ಮಳೆ ಒಳಗಡೆ ಬೀಳ್ದಿರ ಡೈರೆಕ್ಟಾಗಿ ಬೀಳುತ್ತೆ. ಸೊ ಫುಟ್ರೆಶ್ ಕೂಡ ನಾವು ಕಂಪನಿ ಕಡೆಯಿಂದ ಏನು ಬಂದಿಲ್ಲ, ನಾವು ಹಾಕ್ಸ್ಕೊಂಡಿರೋದು. ಹಂಗೆ ಇದು ಹ್ಯಾಂಡಲು, ಇದು ನಿಮಗೆ ಬ್ಲ್ಯಾಕ್ ಬರ್ತಾ ಇತ್ತು, ನಾವೇ ಕ್ರೋಮ್ ಫಿನಿಶ್ ಮಾಡಿ ಹಾಕ್ಸ್ಕೊಂಡಿದ್ದೀವಿ. ಕ್ರೋಮ್ ಫಿನಿಶಿಂಗಲ್ಲಿ ಒಂದು ಕ್ಯಾಪ್ ಹಾಕ್ಸ್ಕೊಂಡಿದ್ದೀವಿ ಗೈಸ್. ಸೊ ಹಂಗೆ ನಿಮ್ಗೆ ಇನ್ನೇನು ಬರುತ್ತೆ ತೋರಿಸೋಣ, ಹಂಗೆ ಹುಡ್ಕೊಂಡು ಹೋಗೋಣ ಗೈಸ್. ನನಗೆ ಏನೇನು ಹಾಕ್ಸಿದ್ದೀನಿ ಎಲ್ಲ ಮರ್ತೋಯ್ತು. ಇದು ಓಪನ್ ಆಗಿದೆ ಗೈಸ್, ಬನ್ನಿ ತೋರಿಸ್ತೀನಿ ನಿಮ್ಗೆ. ಅವಲೇ ಓಪನ್ ಆಗಿದೆ, ಇಲ್ಲಿ ಓಪನ್ ಆಗಿದೆ, ಬನ್ನಿ ತೋರಿಸ್ತೀನಿ. ಪೆಟ್ರೋಲು ನೋಡ್ಕೊಳ್ಳಿ. ಎಲ್ಲಾದರೂ ಪೆಟ್ರೋಲ್ ಹಾಕ್ಸೋವಾಗ ನೀವು ಯಾಮಾರ್ಬಿಟ್ಟಿರಾ, ನೀವು ಒಂದ್ಸತಿ ನೋಡ್ಕೊಳ್ಳಿ ಪೆಟ್ರೋಲ್ ಹಾಕ್ಸಿದ್ಮೇಲೆ. ಗೈಸ್ ಹಂಗೆ ನಿಮ್ಗೆ ಸ್ಪೆಷಲ್ ಥಿಂಗ್ ಅಂದ್ರೆ ಇದೆ ಗೈಸ್, ನಿಮ್ಗೆ ಅದು ಇನ್ನೊಂದು 2 ಇಂಚು 3 ಇಂಚು ಒಳಗಡೆ ಇರೋಂಥ ಇದು ಕೊಟ್ಟಿದ್ರು, ಡಿಸ್ಪ್ಲೇ ಕೊಟ್ಟಿದ್ರು. ಅದನ್ನ ನಾವು ಚೇಂಜ್ ಮಾಡಿಸಿ ನಾವು ಬೇರೆದು ಹಾಕ್ಸ್ಕೊಂಡಿದೀವಿ. ಯಾಕಂದ್ರೆ ಅದು ತುಂಬಾ ಚೆನ್ನಾಗಿತ್ತು, ಇದು ಅದಕ್ಕಿಂತ ಚೆನ್ನಾಗಿದೆ. ಅದಕ್ಕೆ
ಇದೆಲ್ಲ ಇಲ್ಲ ಗೈಸ್, ಏನೋ ಇಷ್ಟ ಆಯಿತು ನೋಡಿ ಹಾಕ್ಸ್ಕೊಬೇಕು ಅಂತ ಅನ್ಸಿದ್ವಿ, ಚೇಂಜ್ ಮಾಡಿಸಿದ್ರೆ ಚೆನ್ನಾಗಿತ್ತು ಅಂತ ಅನ್ಸಿದ್ವಿ, ಅದಕ್ಕೆ ಹಾಕ್ಸ್ಕೊಂಡ್ವಿ. ಅದು ಬಿಟ್ಟರೆ ಇನ್ನೇನಿಲ್ಲ. ಸಾಂಗ್ ಪ್ಲೇ ಮಾಡಿ ಸರ್. ಬೇಡ ಸರ್, ನಾವು ಅದೆಲ್ಲ ಮಾಡಲ್ಲ, ನಮ್ಗೆ ಅದೆಲ್ಲ. ಈ ಗಾಯ್ಸ್ ಏನಾಗ್ತಾರೆ ಅಂತ ಗೊತ್ತು ಗಾಯ್ಸ್, ಈ ಹುಡುಗ ಮಾತೆತ್ತಾರೆ ತೇರೆ ಬಿನಾ ಅನ್ಕೊಂಡು ಹಾಡು ಬರ್ತದೆ ಹಿಂದಿಲಿ, ನನಗೆ ಅರ್ಥ ಆಗಲ್ಲ ಏನಿಲ್ಲ. ಕನ್ನಡದವ್ರು ನಾವು ಕನ್ನಡದಲ್ಲಿ ಹಾಡಾಕ್ಬೇಕು, ತೇರೆ ಬಿನಾ ಅನ್ಕೊಂಡ್ ಬರ್ತಾನೆ. ನನಗೆ ಅದೆಲ್ಲ ಹಾಡಕ್ಕೆ ಇಷ್ಟ ಇಲ್ಲ ಗಾಯ್ಸ್, ನಿಮಗೆ ಬೇಜಾರು ಮಾಡಕ್ಕೆ ಇಷ್ಟ ಇಲ್ಲ. ನಾವು ಕನ್ನಡದವರು, ಕನ್ನಡ ಥರ ಇರಬೇಕು. ಎಲ್ಲಾರನ್ನೂ ಬೆಳ್ಸೋಣ ಗಾಯ್ಸ್, ಹಂಗಂತ ಹೇಳಿದ ಮಟ್ಟಿಗೆ ನಮ್ಗೆ ಯಾವಾಗ್ಲೂ ಹಿಂದಿ, ಕನ್ನಡ, ತೆಲುಗು ಇದೇ ಕೇಳ್ಬೇಕಂತೇನಿಲ್ಲ. ಕನ್ನಡ ಅಂತ ಇದ್ದೀನಿ ಗಾಯ್ಸ್. ನಮಗೆ ಬೇರೆ ಬೇರೆ ಭಾಷೆಗಳನ್ನೆಲ್ಲ ಮೂರತ್ತು ಕೇಳ್ಬೇಕಂತೇನಿಲ್ಲ. ಬೇಜಾರಾದಾಗ ಅದನ್ನ ಕೇಳೋಣ, ಆದರೆ ಯಾವಾಗಲೂ ನಾವು ಕನ್ನಡದವ್ರು ಆಗಿರೋಣ. ಬನ್ನಿ ಗೈಸ್. ಇನ್ನೇನಪ್ಪ ಹೇಳ್ಬೇಕು, ಇನ್ನೇನಿದೆ ನಮಗೆ, ಅಷ್ಟೇ ಗೈಸ್. ಓವರ್ ಆಲ್ ರಿವ್ಯೂ ನಮಗೆ ಇದೆ. ಇದು ನಾವು ಕಾರ್ ತಗೊಂಡು ವಿಡಿಯೋ ಮಾಡ್ತಾ ಇರೋಂಥ ವಿಡಿಯೋ ಅಷ್ಟೇ. ಬಿಟ್ರೆ ಕಂಪನಿ ಕಡೆಯಿಂದ ನಮ್ಗೇನು ರಿವ್ಯೂ ಕೊಟ್ಟು ನಾವು ವಿಡಿಯೋ ಮಾಡೋಷ್ಟೇನು ಇನ್ನು ಬೆಳೆದು ಬಂದಿಲ್ಲ. ನೀವು ಅಷ್ಟು ನಮ್ಮನ್ನ ನೀವು ಅಷ್ಟು ಬೆಳೆಸಿಲ್ಲ, ನಾವು ಇನ್ನಷ್ಟು ವಿಡಿಯೋ ಕಂಟೆಂಟ್ ಮಾಡಿ ಅಪ್ಲೋಡ್ ಮಾಡಿಲ್ಲ. ಸೊ ಓವರ್ ಆಲ್ ಆಗಿ ಹೇಳ್ಬೇಕಂದ್ರೆ ಬೆಸ್ಟ್ ಕಾರು 2024 ಆ್ಯಂಡ್ ನನಗೆ ಈ ಕಲರು ಅಷ್ಟೊಂದೇನು ಇಷ್ಟ ಆಗಿರಲಿಲ್ಲ ಗೈಸ್ ಫಸ್ಟು ತೊಗೊಂಡಾಗ. ಆದರೆ ಹೋಗ್ತಾ ನನಗೆ ವೈಟ್ ಇಷ್ಟ ಆಯಿತು ಫಸ್ಟು ನೋಡೋಕೆ ಹೋದಾಗ. ಆದರೆ ಹೋಗ್ತಾ ರೆಡ್ಡು ತುಂಬ ಇಷ್ಟ ಆಯ್ತು ನನಗೆ. ಆ್ಯಂಡ್ ನಮ್ಮಪ್ಪನ ಫೇವ್ರೇಟ್ ಕಾರು. ಸೊ ಮನೆಗೆ ತುಂಬ ಒಂದು ಆನೆ ಥರ ಅನ್ನಿಸ್ತೈತೆ ನನಗೆ ಈ ಕಾರ್ ತೊಗೊಂಡಿರೋದಕ್ಕೆ. ಸೇಫ್ಟಿ ಗೈಸ್, ಸೇಫ್ಟಿ ಬಿಡು. ಸೇಫ್ಟಿ ಬಗ್ಗೆ ಹೇಳಂಗಿಲ್ಲಪ್ಪ, ಮಾತಾಡೋಂಗಿಲ್ಲ ಈ ಕಾರಲ್ಲಿ. ತೊಗೊಂಡೋಗಿ ನೀವೇ ಗುದ್ದಿದ್ರು, ಯಾರೋ ಬಂದು ಗುದ್ದಿದ್ರು ನಿಮಗೆ ಬೆಸ್ಟ್ ಸೇಫ್ಟಿ. ಒಳಗಡೆ ಅವ್ರಿಗೆ ಏನೂ ಆಗಲ್ಲ. 6 ಏರ್ ಬ್ಯಾಗ್ ಇದೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಗೈಸ್, ಇನ್ನು ಯಾವ್ರೇಜಿಗೆ ಸೇಫ್ಟಿ ಬ್ಯಾಗ್ ಕೊಟ್ಟಿರ್ತಾರಂತ. ಅದರಲ್ಲೂ ಹೇಳ್ಬೇಕಾದ್ರೆ ಟಾಟಾ ಕಾರ್ಸ್ ಅಂದರೆ ಬೇರೆ ಮಾತಾಡೋಂಗೇ ಇಲ್ಲ. ಅದರಲ್ಲೂ 2024 ಇದೇ ನಿಮಗೆ ಬೆಸ್ಟ್ ಮಾಡಲು. ತೊಗೊಬೇಕು ಅಂದರೆ 25 ಅಷ್ಟೇ, 24 ಅಷ್ಟೇ. ತೊಗೊಬೇಕು ಅಂದರೆ ಇದೊಂದು ಬೆಸ್ಟ್ ಕಾರ್ ತೊಗೊಳ್ಳಿ ಗೈಸ್. ಅಷ್ಟೇ, ಕಟ್ ಮಾಡಪ್ಪ, ಇನ್ನೆಷ್ಟೊತ್ತು ವಿಡಿಯೋ ಮಾಡೋಕ್ಕೆ ಅಂತ ನಮಗೆ ಅಷ್ಟೇ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.